ನಾವು 42 ತಿದ್ದುಪಡಿಗಳನ್ನು ಇವು ತರಲಾಕತ್ತಾರ. ಮೊನ್ನೆ ನಮ್ಮಲ್ಲಿ ಬಿಜಾಪುರನಲ್ಲಿ ಸುಮಾರು 20,000 ಜನ ಸೇರಿದ್ದೀವಿ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಿಜಾಪುರ ಬರ್ಬೇಕಾಯ್ತು. ನಮ್ಮ ಹೋರಾಟ 4 ದಿವಸ DC ಆಫೀಸ್ ಮುಂದೆ ಹುಳ ಕಡ್ಸೋತ್ ಅಲ್ಲೇ ರೊಟ್ಟಿ ತಿಂದು ಅಲ್ಲೇ ನೀರು ಕುಡಿದು ಮಕ್ಕೊಂಡಿ. 4ನೇ ದಿವಸ ಈ ಒಂದು ಪಾರ್ಲಿಮೆಂಟರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡ್ಯಾರ. ಅದರ ಅಧ್ಯಕ್ಷರು ಜಗದಂಬಿಕಾ ಪಾಲ್ ಅವರು, ತೇಜಸ್ ಸೂರ್ಯ ಅದರ ಸದಸ್ಯರು ಬಂದಿದ್ರು. ನಾವು ಸರ್ಕಾರಕ್ಕೆ ಏನು ₹1 ಗೌರ್ಮೆಂಟ್ ಕಾರ್ಯಕ್ರಮ ಹಾಕಲಾರ್ದೇನೆ ಹೆಲಿಕಾಪ್ಟರ್ ನಾವು ಮಾಡಿದ್ವಿ. IB ಒಳಗನ ಊಟದ ಬಿಲ್ ನಾವು ಕೊಟ್ಟಿವಿ. ಅವತ್ತು ಜಗದಂಬಿಕಾ ಪಾಲ್ ಅವರು ಹೇಳಿದ್ದು ನೀವು ಕೇಳಿಬಿಟ್ರೆ ಇನ್ನೂ ನೀವು ಅದು ಎದೆ ಹೊಡ್ಕೋತೀರಿ. ಕಾನೂನು ಮಂತ್ರಿಗಳು ಲೋಕಸಭೆಯಲ್ಲಿ ಮೊನ್ನೆ ಬಿಲ್ಲನ್ನ ಏನೋ ಅದನ್ನು ಇಂಟ್ರೊಡ್ಯೂಸ್ ಮಾಡಾಗ ಹೇಳ್ತಾರೆ ಕಾನೂನು ಮಂತ್ರಿ, ಈ ದೇಶದಲ್ಲಿ 9,50,000 ಎಕರೆ ಐತೆ. ನಮ್ಮ ದೇಶದಲ್ಲಿ 3 ದೊಡ್ಡ ಆಸ್ತಿಗಳು. ಭಾರತೀಯ ಇಂಡಿಯನ್ ಆರ್ಮಿ ಕೈಯಾಗ 18 ಲಕ್ಷ ಎಕರೆ ಇದೆ. ಭಾರತೀಯ ರೈಲ್ವೆ ಕೈಯಾಗ 15 ಲಕ್ಷ ಎಕರೆ ಇದೆ. ನಮ್ಮ ಅಂದಾಜು ಪ್ರಕಾರ ನಾವು ವಿಧಾನಸೌಧ ಮಾತಾಡಿದಾಗ 12 ಲಕ್ಷ ಎಕರೆ ಇತ್ತು. ಇವರು 9 ಲಕ್ಷ ಪ್ರಾಪರ್ಟೀಸ್. ನಾ ಎಕರೆದಾಗ ಹೇಳಿದ್ರೆ 12 ಲಕ್ಷ ಆಯ್ತು. ಬಂಧುಗಳೇ, ಮನ್ನಿದು ನೀವು ಕೇಳಿಬಿಟ್ರೆ ಇಡೀ ಪಾಕಿಸ್ತಾನದ ಭೌಗೋಳಿಕ ವಿಸ್ತೀರ್ಣ 9,50,000 ಎಕರೆ. ಈಗ ಅವ್ರು ಕ್ಲೇಮ್ ಮಾಡ್ಲಕತ್ತಿದ್ದು ಎಷ್ಟು ಗೊತ್ತನು? 38 ಲಕ್ಷ ಎಕರೆ. ಇದು ಯಾರು? ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಹೇಳಿದ್ದು, ನಂದು ಅಂಕಿ ಸಂಖ್ಯೆ ಅಲ್ಲ. ಮೊನ್ನೆ ಪಾರ್ಲಿಮೆಂಟ್ನಾಗ ಬರೀ 9 ಲಕ್ಷ ಹೇಳಿದಂಥದ್ದು ಇವತ್ತು 38 ಲಕ್ಷ ಹೆಂಗಾಯ್ತಂದ್ರೆ, ಜಮೀರ್ ಅಹ್ಮದ್ ಖಾನ್ ಅಂತವ್ರು ಎಲ್ಲ ಡಿಸಿಗಳು ಅವ್ರ ಮನುಷ್ಯ DC ಇದ್ದರೆ ಮುಗೀತು. ನಮ್ಮ ಡಿಸಿಗಳು ಏನೂ ಮಾಡುದಿಲ್ಲ, ಅಂಚಿ ಸಾಯ್ತಾವ್ ಇವು. ಅವ್ರು ಹೆಂಗ್ ಸೇರಿಸ್ಬಿಟ್ಟ ನೋಡ್ರಿ. ಅಲ್ಲಿ ಬಿದರ್ನಾಗ ಒಬ್ಬವ ಜಾಫರ್ ಅಂತ ಒಬ್ಬ DC ಬಂದ್ರ ರಾತ್ರಿ ಒಂದು ಊರಿಗೆ ಹೋಗಿದ್ದೀವಿ. ಲಾಸ್ಟ್ ಯಾವ ಚಟ್ನಳ್ಳಿ ಅಲ್ರಿ, ಚಟ್ನಳ್ಳಿ ಒಳಗ ಅರ್ಧಕ್ಕಿಂತ ಹೆಚ್ಚು ಮುಸಲ್ಮಾನರದ ಆಸ್ತಿ ವಕಫ್. ಅವು ಗಾಬರಿ ಆಗ್ಯಾವ. ನಮ್ಮಲ್ಲಿ ಒಬ್ಬ ಮೊಹಮ್ಮದ್ ಮೋಸಿನ್ ಅಂತ ಒಬ್ಬ DC ಬಂದು ಅವ ಕೆಲಸ ಹಗಲ ರಾತ್ರಿ ಏನ್ ಮಾಡೋದು, ಬರೀ ವಕಫ್ ಸಿರ್ಸೋತ್ ಹೋಗಿ ಇನ್ನೊಂದು ಲಿಸ್ಟ್ ಮಾಡ್ಯಾರ. ಇದು ಒಳಗಿನ ಸತ್ಯ ನನಗೂ ಗೊತ್ತಾಗಿದ್ದು. ನಮ್ಮ ಬಿಜಾಪುರ ನಮ್ಮ ಅಧಿಕಾರಿಗಳು ಹೇಳಿದ್ಮ್ಯಾಗ ನಮ್ಮ DC ಹೇಳಿದ್ರೆ, ಸರ್ ಇನ್ನೊಂದು ಲಿಸ್ಟ್ ಐತೆ. ಏನು ಅಂತ ಹೇಳಿದೆ, ಇನ್ನೂ 10,000 ಎಕರೆ ಬಿಜಾಪುರ ಡಿಸ್ಟಿಕ್ ಹೇಳ್ತೇನೆ. ಯಟ್ ಟು ಬಿ ವಕಫ್. ಏನೋ ಯಟ್ ಟು ಬಿ ವಕಫ್ ಅಂತ ಒಂದು ಲಿಸ್ಟ್ ಐತಿ. ನೀವು ಬರೇ ರಾಯಚೂರು ಜಿಲ್ಲಾದ ಏನಾಗ ಒಂದು ಪ್ರಮುಖ ಪತ್ರಿಕೆದ ಒಂದು ಕಟಿಂಗ್ ಕೊಟ್ರು, 4,570 ಎಕರೆ ಏನೋ ಕೊಟ್ರು. ಅದು ಸುಳ್ಳದು. ನಿಮ್ಮಲ್ಲಿನ ಒಂದು ಯಟ್ ಟು ಬಿ ಒಂದು ವಕಫ್ ಆಸ್ತಿ ಐತಿ. ಇಲ್ಲಿ DC ಆಫೀಸ್ನು ವಕಫ್ ಅಂತ ಹೇಳಿ ಬರ್ದಾರ ಅಂತ ಹೇಳಿದ್ರು. ಇದು ನಮ್ಮದು ರಾಯಚೂರ್ದು. ಮುಂದೊಂದು ಏನೋ ಐತತ್ತಲ್ಲ, ಅವ್ರದ್ದು ಬಾಳೆ ಈಸಿ ರೀ. ಒಂದು 4 ಲೀಟರ್ ಸುಣ್ಣ ಹೋಗಿದ್ರೆ ವಕಫ್ ಐತೆ. ರಾಯಚೂರಿನಾಗ ಮಾಸ್ಟರ್ ಪ್ಲಾನ್ದಾಗ ಒಂದು ರೋಡ್ ಅಗಲ್ ಮಾಡಾಕ ಒಂದು ಮಸೂದಿ ಕೆಡೋದ್ರು. ನಾವು ನೋಡಿದ್ದೀವಿ ಪೇಪರ್ನಾಗ, ಅದೆಲ್ಲ ನೋಡಿದ್ದೀವಿ. ಆ ಪೇಪರ್ನ ನೋಡಿದಾಗ ಒಳಗ JCB ಹಚ್ಚಿ ತೆಗೆದ್ರ ಅಲ್ಲೇನು ಹೊಂಟು? ಹಿಂದೂ ದೇವಸ್ಥಾನ ಹೊಂಟು. ಗುರ್ತೈತಿಲ್ಲ ನಿಮ್ಮ ರಾಯಚೂರದವ್ರಿಗೆ? ಯಾರು ಒಬ್ರು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಇದ್ಯಾವುದೋ ಊರದೊಂದು ಉದಾಹರಣೆ ಕೊಟ್ರಿ. ಈಗ ಬಂದಿದ್ರು ಮುದಗಲ್ದಾಗ ಎಷ್ಟೈತಿ ಎಕರೆಪ್ಪ ಅಂದ್ರ 1,800 ಎಕರೆ ಬರೀ ಲಿಂಗಸೂರು ತಾಲೂಕದಾಗ ಐತಿ. ನೀವು ಬರೀ 4,000 ಎಲ್ಲ ಕತ್ತೀರಿ. ನಾ ಇನ್ನಾಗಿ ನೋಡ್ದೆ, ರಾಯಚೂರು ವಕಫ್ ಈಗ ಆದಿಂದಾಗಿದ್ದು 2,080 ಪ್ರಾಪರ್ಟಿ. ಒಟ್ಟು ರಾಯಚೂರು ಜಿಲ್ಲೆದಾಗ ಇರೋದು ಒಟ್ಟು ಗ್ರಾಮ 1,040. ಒಂದು ಲಿಸ್ಟ್ ನೋಡಿದೆ ಇಲ್ಲಿದು, ಯಾವುದು ಮುದ್ಗಲ್ದು. ಅವ ವಕಫ್ CEO ಬರ್ದಾನ DC ಅವರಿಗೆ. ಅವ ನೀವು ಗಾಬರಿ ಆಗ್ತೀರಿ. 13 ಎಕರೆ, 32 ಎಕರೆ, 34 ಎಕರೆ, 21 ಎಕರೆ, 19 ಎಕರೆ, 7 ಎಕರೆ, 14 ಎಕರೆ, 22 ಎಕರೆ, 27 ಎಕರೆ,
ನೋಡ್ರಿ ಇದು ಎಲ್ಲ ಲೆಕ್ಕ ಹಾಕಿದ್ರೆ ರಾಯಚೂರು ಜಿಲ್ಲಾದಾಗ ಒಂದು 20,000 ಎಕರೆ ಆಗ್ತದೆ. ಇನ್ನೂ ಒಳಗಿನ ಸತ್ಯ ಹೊರಗೆ ಬಿದ್ದಿಲ್ಲ. ಅದಕ್ಕೆ ಬಂಧುಗಳೇ ನಾವು ಹೋರಾಟ ಮಾಡ್ತಾ ಇರೋದು. ನಾವೇನೋ ಬಹಳ ರಾಜ್ಯದ ದೊಡ್ಡ ಲೀಡರ್ ಬಗ್ಗೆ ಆಗ್ಬೇಕಾಗಿಲ್ಲ. ನಾವೆಲ್ಲ ಸೀನಿಯರ್ ಇದೀವಿ. ನಾವೇನೋ ರಠೈಕ ಯಾರಿಂದ ಕಲಿಬೇಕಾಗಿಲ್ಲ. ನಾವು ಜನರ ಸಲುವಾಗಿ ಹೋರಾಟ ಮಾಡ್ಲಾಕತ್ತೀವಿ. ಅದಕ್ಕೆ ಇವತ್ತು ನೀವೇನು ಬಂದಿರಲ್ಲ, ಇಟ್ಟು ಕಿಕ್ಕಿರಿದ ಜನ ಇವತ್ತೇನು ಸೇರಿದ್ರಿ. ನಾವು 3 ದಿವಸದಿಂದ ಬೀದರ್ ಈಶಾನ್ಯ ಭಾಗ ವಾಸ್ತು ಪ್ರಕಾರ ಒಳ್ಳೆ ದಿಕ್ಕಂತ ಹೇಳಿ ಬಂದಿ.